ಮರ್ನ್ನಿಂದ ಎ ಪ್ರಾಜೆಕ್ಟ್ ಮಾಡ್ಬೋದಾ ಸರ್ ಆ್ಯಂಡ್ ಫ್ಯೂಚರ್ ಇದೆಯಾ? ಎಸ್ ಅಫ್ಕೋರ್ಸ್. ಮರ್ನ್ ಸ್ಟ್ಯಾಕ್ ಅಂತ ಹೇಳಿದ್ರೆ ನೀವು ಒಂದು ವೆಬ್ಸೈಟ್ ಮಾಡಲಿಕ್ಕೆ ಉಂಟಲ್ಲ, ಒಂದು ವಿಧಾನ ಅದು. ಓಕೆ, ಸೊ ಈಗ ನಿಮಗೆ ಅದರಲ್ಲಿ ಮಾಂಗೋ ಡಿ ಬಿ, ಎಕ್ಸ್ಪ್ರೆಸ್, ರಿಯಾಕ್ಟ್ ಮತ್ತು ನೋಡ್ ಜೆ ಎಸ್ ಇರ್ತದೆ. ಸೊ ಈ ಟೆಕ್ನಾಲಜೀಸ್ಗಳನ್ನು ಇಟ್ಕೊಂಡು ನೀವು ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು. ಓಪನ್ ಎ ಅವ್ರದ್ದು ಎ ಪಿ ಐಗಳೆಲ್ಲ ಉಂಟಲ್ಲ, ಅದರೊಟ್ಟಿಗೆಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಹ ಆಗ್ತದೆ. ಸೊ ಅದರಿಂದ ನಿಮಗೆ ಎ ಐ ವಿಷಯಗಳ ಬಗ್ಗೆ ಎಲ್ಲ ಕಲಿಬೇಕಿದ್ರೆ ನೀವು ಎ ಐ ವಿಷಯಗಳ ಬಗ್ಗೆ ಕಲಿಬಹುದು. ಅದಾದ ನಂತರ ಒಂದ್ಸರಿ ನೀವು ಎ ಐ ವಿಷಯಗಳ ಬಗ್ಗೆ ಕಲ್ತೆಲ್ಲ ಆದ ನಂತರ ನೀವು ಮರ್ನ್ ಸ್ಟ್ಯಾಕನ್ನು ಯೂಸ್ ಮಾಡಿ ಎ ಐ ರಿಲೇಟೆಡ್ ವೆಬ್ಸೈಟ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಈಗ ನಾವು ಚಾಟ್ ಜಿ ಪಿ ಟಿ ಅಂದ್ಕೊಳ್ಳಿ, ಚಾಟ್ ಜಿ ಪಿ ಟಿ ವೆಬ್ಸೈಟ್ ಅದು. ಆ ವೆಬ್ಸೈಟ್ ಉಂಟಲ್ಲ, ಬಿಲ್ಡ್ ಆದದ್ದು ಯಾವುದಾದ್ರು ಒಂದು ವೆಬ್ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡಿ ಬಿಲ್ಡ್ ಆದದ್ದು. ಬಟ್ ಅದರ ಬ್ಯಾಕ್ ಎಂಡ್ ಉಂಟಲ್ಲ, ಅದರಲ್ಲಿ ಪೈಥಾನಿಂದ ಆ ಪರ್ಟಿಕ್ಯುಲರ್ ಎ ಐ ವರ್ಕ್ ಆಗೋದು. ಅಂದರೆ ನೀವೀಗ ಕ್ವಶನ್ ಕೇಳ್ತಿರಲ್ಲ, ಅದೆಲ್ಲ ವರ್ಕ್ ಆಗ್ತಿರೋದು ಎ ಐಯಿಂದ. ಅಷ್ಟು ಬಿಟ್ಟು ಆ ಇಂಟರ್ಫೇಸ್ ಇರಲಿ ಅಥವಾ ಯಾವುದಾದ್ರು ಒಂದು ಅದರಲ್ಲಿರುವ ಟೆಕ್ನಾಲಜಿ ಇರಲಿ, ಅದೆಲ್ಲ ನಮ್ಮ ವೆಬ್ ಟೆಕ್ನಾಲಜೀಸ್ ಮತ್ತು ವೆಬ್ ರಿಲೇಟೆಡ್ ಫ್ರೇಮ್ವರ್ಕ್ಗೆ. ಸೊ ಅದರಿಂದ ನೀವು ಮರ್ನ್ ಸ್ಟ್ಯಾಕನ್ನು ಇಟ್ಕೊಂಡು ವೆಬ್ಸೈಟ್ಸ ಬಿಲ್ಡ್ ಮಾಡ್ಬೋದು. ಅಂದರೆ ಎ ರಿಲೇಟೆಡ್ ವೆಬ್ಸೈಟ್ಸ ಬಿಲ್ಡ್ ಮಾಡ್ಬೋದು.